Hello everyone, I am Mamta, working as Assistant Professor in Department of Commerce, Government First Grade College for Women, Tumkur. In this presentation, let us know some basic concept of finance and what is financial management and why this finance has to be managed. All these things we can understood in the next slides. Every business it requires money to fund its activity. For any person to start the business, the first concept that comes to his mind is finance. That is where to raise the finance. Therefore, finance it is the first and foremost important thing that every person needs, not only in the initial stages, that is in the stage of starting the business. It is required in each and every stages and each and every day. The requirement of finance is very essential. Therefore, finance is called as the lifeblood of the business. And every business unit has the main objective to earn the profit, that is to make money. And this making the profit or earning the profit, making money, it will be depend on how this finance is managed. If the finance is properly managed, then the objective of earning more profit or getting more money, it is fulfilled. Therefore, finance is the lifeblood of the business, and also sound financial management is absolutely necessary for every business units who wants to make more money. ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣಕ್ಕೆ ಫಸ್ಟ್ ಅವ್ನ ಮನಸ್ಸಿಗೆ ಬರೋಂಥದ್ದು ಫೈನಾನ್ಸ್, ಅಂದರೆ ಮನಿ. ಎಲ್ಲಿಂದ ಫೈನಾನ್ಸ್ನ ರೈಸ್ ಮಾಡಬೇಕು, ಯಾವ ಸೋರ್ಸಿಂದ ಫೈನಾನ್ಸ್ನ ರೈಸ್ ಮಾಡಬೇಕು ಅಂತ ಅನ್ನೋಂಥದ್ದು. ಹಂಗಾಗಿ ಇದು ಪ್ರತಿಯೊಂದು ಸ್ಟೇಜ್ನಲ್ಲೂ ಈ ಫಿನಾನ್ಸ್ ಅನ್ನೋಂಥದ್ರ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ನಾವು ಫಿನಾನ್ಸ್ನ ಏನಂತೀವಿ, ಇಟ್ ಈಸ್ ಲೈಫ್ ಬ್ಲಡ್ ಆಫ್ ದ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. Before we take up the study of financial management, first let us know the meaning of finance. What is finance? In general, the term finance means the provision of money at the proper time. ಏನು ಫಿನಾನ್ಸ್ ಅಂತ ಅಂದರೆ, ಯಾವ ಸಮಯದಲ್ಲಿ ಹಣದ ಅವಶ್ಯಕತೆ ಇರುತ್ತೋ ಆ ಒಂದು ಸಮಯದಲ್ಲಿ ಹಣನ ಪೂರೈಸುವಂಥ ಒಂದು ಪ್ರೋಸೆಸ್ಗೆ ಫಿನಾನ್ಸ್ ಅಂತ ಅಂತಾರೆ. Finance it is also called as provision of money at the time when it is needed. Next, finance ಆದಮೇಲೆ ಬಿಸ್ನೆಸ್ ಫಿನಾನ್ಸ್ ಅಂದರೆ ಏನು ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ಗುತ್ಮ್ಯಾನ್ ಆ್ಯಂಡ್ ಡಾಗಲ್, ಬಿಸ್ನೆಸ್ ಫಿನಾನ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಆಕ್ಟಿವಿಟಿ ಕನ್ಸರ್ನ್ಡ್ ವಿತ್ ಪ್ಲಾನಿಂಗ್, ರೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ಆಫ್ ದ ಫಂಡ್ಸ್ ಯೂಸ್ಡ್ ಇನ್ ದ ಬಿಸ್ನೆಸ್. ಫಿನಾನ್ಸ್ ಅಂತ ಅರ್ಥ ಮಾಡ್ಕೊಂಡಿದ್ದಾಯಿತು. ಫಿನಾನ್ಸ್ ಅಂದರೆ ಯಾವ ಸಮಯದಲ್ಲಿ ಅವಶ್ಯಕತೆ ಇರುತ್ತೋ ಆ ಸಮಯದಲ್ಲಿ ಹಣನ ಪೂರೈಸಿದ್ರೆ ಅದಕ್ಕೆ ಫಿನಾನ್ಸ್ ಅಂತ ಅಂತಾರೆ. ನೆಕ್ಸ್ಟ್, ಬಿಸ್ನೆಸ್ ಫಿನಾನ್ಸ್ ಅಂದರೆ ಏನು? ಬಿಸ್ನೆಸ್ ಫಿನಾನ್ಸ್ ಅಂದರೆ ಏನು ಅಂದರೆ, ಬಿಸ್ನೆಸ್ನಲ್ಲಿ ಯಾವಾಗ ಫಿನಾನ್ಸ್ನ ಅವಶ್ಯಕತೆ ಬರುತ್ತೆ, ಏನಕ್ಕೆ ಅವಶ್ಯಕತೆ ಬರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಇಟ್ ಈಸ್ ಆನ್ ಆ್ಯಕ್ಟಿವಿಟಿ ಕನ್ಸರ್ನ್ಡ್ ವಿತ್ ಪ್ಲ್ಯಾನಿಂಗ್. ಏನನ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ ಒಬ್ಬ ಬಿಸ್ನೆಸ್ ಪರ್ಸನ್ನು, ಎಷ್ಟು ಅಮೌಂಟ್ ಬೇಕಾಗತ್ತೆ ಫಿಕ್ಸೆಡ್ ಅಸೆಟ್ಸ್ಗೋಸ್ಕರ, ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಥವಾ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಫರ್ನಿಚರ್ಸ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಥವಾ ಪೇಟೆಂಟ್ಸು ಅಥವಾ ಗುಡ್ ವಿಲ್ಸ್ನ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಥವಾ ಕರೆಂಟ್ ಅಸೆಟ್ಸ್ ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ, ಅಂದರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಟೂಲ್ಸ್ ಆಗಿರ್ಬೋದು, ಇದರಲ್ಲೆಲ್ಲನೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ಎಷ್ಟು ಅಮೌಂಟ್ ಬೇಕಾಗ್ಬೋದು. ಅದಾದಮೇಲೆ ಕಾಸ್ಟ್ ಆಫ್ ಪ್ರಮೋಷನ್ಗೋಸ್ಕರ ನಮಗೆ ಎಷ್ಟು ಅಮೌಂಟು ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋದಾಗಿರ್ಬೋದು. ಅಥವಾ ರೈಸಿಂಗ್, ಏನು ರೈಸಿಂಗ್ ಅಂದರೆ ಎಲ್ಲಿಂದ ಫಂಡ್ಸ್ನ ರೈಸ್ ಮಾಡ್ಬೋದು, ಯಾವ ಸೋರ್ಸಿಂದ ಫಂಡ್ಸ್ನ ರೈಸ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ, ಅದಕ್ಕೆ ಡೆಟ್ಟಿಂದ ಎಷ್ಟು ರೈಸ್ ಮಾಡ್ಬೋದು, ಅಥವಾ ಈಕ್ವಿಟಿಯಿಂದ ಎಷ್ಟು ರೈಸ್ ಮಾಡ್ಬೋದು, ಅಥವಾ ಬ್ಯಾಂಕ್ಸಿಂದ ಎಷ್ಟು ರೈಸ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡೋದು ಬಿಸ್ನೆಸ್ ಫಿನಾನ್ಸಿಂಗಲ್ಲೇ ಬರುತ್ತೆ. ನೆಕ್ಸ್ಟ್, ಅಡ್ಮಿನಿಸ್ಟರಿಂಗ್. ನಾವು ಜಸ್ಟು ಪ್ಲ್ಯಾನ್ ಮಾಡಿ ರೈಸ್ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ. ರೈಸ್ ಮಾಡಿರೋಂಥ ಅಮೌಂಟನ್ನು ಅಥವಾ ಫಂಡ್ಸ್ನ ಎಫಿಷಿಯೆಂಟಾಗಿ ಅಡ್ಮಿನಿಸ್ಟರ್ ಮಾಡಬೇಕಾಗತ್ತೆ, ಅಂದರೆ ಮ್ಯಾನೇಜು ಮಾಡಬೇಕಾಗತ್ತೆ. ನೆಕ್ಸ್ಟ್, ಕಂಟ್ರೋಲಿಂಗ್. ಏನು ಕಂಟ್ರೋಲಿಂಗ್ ಅಂದರೆ, ಫಸ್ಟು ಪ್ಲ್ಯಾನ್ ಮಾಡುವಾಗಲೇ ಪ್ಲ್ಯಾನ್ ಮಾಡಿರ್ತಾರೆ ಏನಂತ, ಎಷ್ಟು ಫಂಡ್ಸ್ ಬೇಕಾಗತ್ತೆ, ಇಷ್ಟು ಫಂಡ್ಸ್ನ ರೈಸ್ ಮಾಡಿ ಇಷ್ಟು ಫಂಡ್ಸ್ನ ನಾವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಅಂದರೆ ಅದರಿಂದ ನಮ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಮುಂಚೆನೇ ಎಸ್ಟಿಮೇಟ್ ಮಾಡಿರ್ತಾರೆ.
ನೆಕ್ಸ್ಟ್ ಅಡ್ಮಿನಿಸ್ಟರ್ ಅಥವಾ ಮ್ಯಾನೇಜ್ ಎಲ್ಲ ಮಾಡಿದ್ಮೇಲೆ ಇವ್ರಿಗೆ ಎಷ್ಟು ರಿಟರ್ನ್ಸ್ ಬಂದಿದೆ, ಮುಂಚೆ ಅಂದ್ಕೊಂಡಷ್ಟೇ ರಿಟರ್ನ್ಸ್ ಬಂದಿದೆಯಾ ಅಥವಾ ಇನ್ನೂ ಕಡಿಮೆ ರಿಟರ್ನ್ಸ್ ಬಂದಿದೆಯಾ, ಅಥವಾ ಕಡಿಮೆ ರಿಟರ್ನ್ಸ್ ಬಂದಿದೆ ಅಂದರೆ ಯಾಕೆ ರಿಟರ್ನ್ಸ್ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅದಕ್ಕೆ ತಕ್ಕಂಥ ಮೆಷರ್ಸ್ನ ತೊಗೊಳೋಂಥ ಒಂದು ಪ್ರೋಸೆಸ್ಗೆ ಕಂಟ್ರೋಲಿಂಗ್ ಅಂತ ಅಂತಾರೆ. ಈ ಥರ ಒಂದು ಫಂಡ್ಸ್ನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡೋದು, ರೈಸ್ ಮಾಡೋದು, ಕಂಟ್ರೋಲ್ ಮಾಡೋದು, ಅಡ್ಮಿನಿಸ್ಟರಿಂಗ್ ಮಾಡೋದು, ಈ ಎಲ್ಲ ಒಂದು ಪ್ರೋಸೆಸ್ಗೆ ಸೇರಿ ಬಿಸ್ನೆಸ್ ಫಿನಾನ್ಸ್ ಅಂತ ಹೇಳ್ತೀವಿ. ಫಿನಾನ್ಸ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಇನ್ ಎನಿ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ಆರ್ ಇನ್ ಎನಿ ಆರ್ಗನೈಸೇಷನ್. In the previous slide, we already know that finance is the lifeblood of the business. How blood flows through our entire body and makes us keep alive. Likewise, the finance, it is very essential to keep the business alive. Therefore, it is the first and foremost very essential resources in any organization. Therefore, it is called as the lifeblood of the business. And it is the master key which provide access to all other resources. Whatever the other resources required in the organization, such as raw materials or machinery or any labors, these can be purchased only with the help of this money. Therefore, if there is money, then there are further other steps to purchase all other resources. This is the first step. Because without the money, without the finance, the businessman cannot move a single step. Therefore, we can tell this finance, it is the master key which provide access to all other resources. Then, efficient functioning of every business is depend not on the mere availability of the finance, but on the efficient utilization of it. Yes, this is very true. That if a person, if he obtains a money, if there is the availability of money, it is not enough. That money, it only if it is efficiently managed, then only the business will be efficiently managed and it can achieve earn more and more profit. Therefore, finance is the lifeblood of the business, and also it is the master key which provide access to all other resources. And in addition to availability of the finance, the efficient utilization of finance is also very important. Why financial management? Why finance has to be managed? ಯಾಕೆ ಮ್ಯಾನೇಜ್ ಮಾಡಬೇಕು ಫಿನಾನ್ಸ್ನ? ಮ್ಯಾನೇಜ್ ಮಾಡ್ದಲೇ ಇದ್ದರೆ ಏನಾಗುತ್ತೆ, ಏನಾಗ್ಬೋದು ಫೈನಾನ್ಸ್ನ ಸರಿಯಾಗಿ ಮ್ಯಾನೇಜ್ ಮಾಡ್ದಲೇ ಇದ್ದರೆ? ನಮಗೆಲ್ಲರಿಗೂ ಗೊತ್ತು, ಫೈನಾನ್ಸ್ನ ಸರಿಯಾಗಿ ಮ್ಯಾನೇಜ್ ಮಾಡ್ದಲೇ ಇದ್ದರೆ ಲಾಸ್ ಆಗತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಕಾಲಿನ್ ಬ್ರೂಕ್ಸ್ ಅನ್ನೋರು ಹೇಳೋದ್ರ ಪ್ರಕಾರ, ಬ್ಯಾಡ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಮ್ಯಾನೇಜ್ಮೆಂಟ್ ಹ್ಯಾವ್ಸ್ ಲೈನ್ಸ್ ಇನ್ ಹಂಡ್ರೆಡ್ಸ್ ಬಟ್ 40 ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹ್ಯಾವ್ಸ್ ಲೈನ್ಸ್ ಇನ್ ಥೌಸಂಡ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಆರ್ಗನೈಸೇಷನ್ ಅಂತ ಅಂದಮೇಲೆ ಪ್ರತಿಯೊಂದನ್ನು ಕರೆಕ್ಟಾಗೆ ಮ್ಯಾನೇಜ್ ಮಾಡಬೇಕು. ಅದರಲ್ಲಿ ಅಕಸ್ಮಾತ್ ಏನಾದರೂ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಥವಾ ಸೇಲ್ಸ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ಅಲ್ಲಿ ಹಂಡ್ರೆಡ್ಸ್ ಆಫ್ ಬಿಸ್ನೆಸ್ ಯೂನಿಟ್ಸು ಡೆಸ್ಟ್ರಾಯ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟೇ ಸರಿಯಾಗಿ ಮಾಡ್ದಲೇ ಇದ್ದರೆ ಥೌಸಂಡ್ಸ್ ಆಫ್ ಬಿಸ್ನೆಸ್ ವಿಲ್ ಡೆಸ್ಟ್ರಾಯ್ಡ್ ಬಿಕಾಸ್ ಆಫ್ ಫಾಲ್ಟಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅದಕ್ಕೋಸ್ಕರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡ್ದಲೇ ಇದ್ದರೆ ಡೆಫಿನೆಟ್ಲಿ ಆ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ಅದು ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫೈನಾನ್ಸ್ನ ಎಫಿಷಿಯೆಂಟಾಗಿ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ನೆಕ್ಸ್ಟ್, ಇಟ್ ಈಸ್ ಸೆಡ್ ದಟ್ ಮನಿ ಹೆಲ್ಪ್ಸ್ ಎ ಕನ್ಸರ್ನ್ ಟು ಗೆಟ್ ಮೋರ್ ಮನಿ ಓನ್ಲಿ ವೆನ್ ಇಟ್ ಈಸ್ ಎಫಿಷಿಯೆಂಟ್ಲಿ ಮ್ಯಾನೇಜ್ಡ್ ಆರ್ ಯುಟಿಲೈಸ್ಡ್. ಪ್ರತಿಯೊಬ್ಬರಿಗೂ ಅಷ್ಟೇ, ನಾವು ಎಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಅದಕ್ಕಿಂತ ಜಾಸ್ತಿ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಮನಿಯಿಂದ ಜಾಸ್ತಿ ಮನಿನ ಅರ್ನ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಆ ಮನಿನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಹೊರತು ಸರಿಯಾಗಿ ಯುಟಿಲೈಸ್ ಮಾಡ್ದಲೇ ಇದ್ದರೆ, ಸರಿಯಾದ ಸೋರ್ಸಿಂದ ರೈಸ್ ಮಾಡ್ದಲೇ ಇದ್ದರೆ, ಸರಿಯಾದ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ದಲೇ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ದಲೇ ಇದ್ದರೆ ಡೆಫಿನೆಟ್ಲಿ
ಆ ಜಾಸ್ತಿ ಮನಿನ ಅರ್ನ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಜಾಸ್ತಿ ಪ್ರಾಫಿಟ್ನ ಮಾಡ್ಕೊಳೋದಕ್ಕೂ ಸಾಧ್ಯ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಫಸ್ಟ್ ಆಬ್ಜೆಕ್ಟಿವ್ ಏನಾಗಿರುತ್ತೆ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಎವ್ರಿ ಬಿಸ್ನೆಸ್ ಯೂನಿಟ್ಸ್ ಸ್ಟಾರ್ಟ್ಸ್ ದ ಬಿಸ್ನೆಸ್ with the aim of achieving the profit, because without the profit it cannot survive in this competitive environment, competitive world. ಅದಕ್ಕೋಸ್ಕರ ಈ ಕಾಂಪಿಟೇಟಿವ್ ವರ್ಡಲ್ಲಿ ಸರ್ವೈವ್ ಆಗಬೇಕು ಅಂದರೆ, ಸಕ್ಸಸ್ ಆಗಬೇಕು ಅಂತ ಅಂದರೆ, ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತ ಅಂದರೆ ಈ ಒಂದು ಪ್ರೀಷಿಯಸ್ ರಿಸೋರ್ಸಸ್ ಆದಂತಹ ಫಿನಾನ್ಸ್ನ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. Therefore, this finance has to be well managed. Next, raising the funds at low cost and using the finance for maximum returns. ಪ್ರತಿಯೊಂದು ಫಿನಾನ್ಸ್ಗೂ ಕಾಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಕಾಸ್ಟ್ ಆಫ್ ಫಂಡ್ಸ್ ಅಂತ ಅಂತಾರೆ. ಈ ಥರ ಕಡಿಮೆ, ಎಲ್ಲಿ ಕಾಸ್ಟು ಕಡಿಮೆ ಇರುತ್ತೋ ಆ ಒಂದು ಸೋರ್ಸಿಂದ ಫಂಡ್ಸ್ನ ರೈಸ್ ಮಾಡಬೇಕಾಗತ್ತೆ. ಜೊತೆಗೆ ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಇರುತ್ತೋ, ಎಲ್ಲಿ ಜಾಸ್ತಿ ರಿಟರ್ನ್ಸ್ ಇರುತ್ತೋ ಅಲ್ಲಿಗೆ ನಾವು ಆ ಫಂಡ್ಸ್ನ ಯೂಸ್ ಮಾಡಬಹುದು. ಇದಕ್ಕೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಜೊತೆಗೆ ಈ ಒಂದು ಸ್ಲೈಡಿಂದ ನಾವು ಯಾಕೆ ಫಿನಾನ್ಸ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ನೌ ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. Financial management refers to all those managerial activities or efforts which are concerned with the ascertainment of finance needed by the firm, determination of the sources suitable under the given circumstances, collection of funds in time, and control over the utilization of the funds. ಏನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ, this financial management, it comprises of firstly ascertainment of finance needed by the firm. ಒಂದು ಬಿಸ್ನೆಸ್ ಫರ್ಮ್ಗೆ ಎಷ್ಟು ಫಿನಾನ್ಸ್ನ ಅವಶ್ಯಕತೆ ಇದೆ, ಶಾರ್ಟ್ ಟರ್ಮ್ ಫಿನಾನ್ಸ್ ಎಷ್ಟು ಬೇಕಾಗತ್ತೆ, ಲಾಂಗ್ ಟರ್ಮ್ ಫಿನಾನ್ಸ್ ಎಷ್ಟು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಡಿಟರ್ಮಿನೇಷನ್ ಆಫ್ ದ ಸೋರ್ಸಸ್ ಸೂಟಬಲ್ ಅಂಡರ್ ದ ಗಿವನ್ ಸರ್ಕಮ್ಸ್ಟೆನ್ಸಸ್. ಆ ಒಂದು ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ, ಒಂದು ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸಸಲ್ಲಿ ಯಾವ ಸೋರ್ಸಿಂದ ಫಂಡ್ಸ್ನ ರೈಸ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಎಲ್ಲ ಸಿಚುಯೇಷನ್ನಲ್ಲೂ ಇದೇ ಸೋರ್ಸ್ ಬೆಸ್ಟ್ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ. ಯಾವ ಸರ್ಕಮ್ಸ್ಟೆನ್ಸಸಲ್ಲಿ, ಯಾವ ಸಿಚುಯೇಷನ್ಸಲ್ಲಿ ಯಾವ ಸೋರ್ಸಿಂದ ಫಂಡ್ಸ್ನ ರೈಸ್ ಮಾಡಿದ್ರೆ ಅದು ಗುಡ್ ಡಿಸಿಷನ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ಕಲೆಕ್ಷನ್ ಆಫ್ ಫಂಡ್ಸ್ ಇನ್ ಟೈಮ್. ಯಾವ ಟೈಮ್ನಲ್ಲಿ ಫಂಡ್ಸ್ ಅವಶ್ಯಕತೆ ಇರುತ್ತೋ ಆ ಟೈಮ್ನಲ್ಲಿ ಫಂಡ್ಸ್ ಸಿಕ್ಕಿದ್ರೆ ಮಾತ್ರ ಸಕ್ಸಸ್ ಆಗೋದಕ್ಕೆ ಅಥವಾ ಪ್ರಾಫಿಟ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಫಂಡ್ಸ್ ಅವೈಲಬಿಲಿಟಿ ಇಲ್ಲ ಅಂತ ಅಂದರೆ ಕರೆಕ್ಟ್ ಟೈಮ್ಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗ್ದಲೇ ಇರ್ಬೋದು, ಅಥವಾ ಕರೆಕ್ಟ್ ಟೈಮ್ಗೆ ಇನ್ ಟೈಮ್ಗೆ ಸೇಲ್ಸ್ ಮಾಡೋದಕ್ಕಾಗ್ದಲೇ ಇರ್ಬೋದು, ಅಥವಾ ಕರೆಕ್ಟಾಗಿ ಅದರಿಂದ ಪ್ರಾಫಿಟ್ ಮೇಲೂ ಇಂಪ್ಲಿಮೆಂಟ್ ಆಗುತ್ತೆ, ಕರೆಕ್ಟಾಗಿ ರಿಟರ್ನ್ಸೂ ಬರಲ್ಲ. ಅದಕ್ಕೋಸ್ಕರ ಫಂಡ್ಸ್ ಇನ್ ಟೈಮ್ನಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ಲಿ, ಕಂಟ್ರೋಲ್ ಓವರ್ ದ ಯುಟಿಲೈಸೇಷನ್ ಆಫ್ ದ ಫಂಡ್ಸ್. ಎಲ್ಲಿಂದ ರೈಸ್ ಮಾಡಿದ್ದೀವಿ, ಎಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ದುಡ್ಡು ಎಫಿಷಿಯೆಂಟಾಗಿ ಯುಟಿಲೈಸ್ ಆಗ್ತಾ ಇದೆಯಾ, ಕರೆಕ್ಟಾಗಿ ವರ್ಕ್ ಎಲ್ಲ ನಡೀತಾ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಳೋವಂಥ ಈ ಎಂಟೈರ್ ಪ್ರೋಸೆಸ್ಗೆ ಏನಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.